ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಜಾಲಿ ಕುಟುಂಬ. ನಾವು ಇವತ್ತು ಶ್ರೀ ಉಮಾ ಮಧುಕೇಶ್ವರ ದೇವಸ್ಥಾನ ಬನವಾಸಿಗೆ ಬಂದಿದ್ದೀವಿ. ನಾವೆಲ್ಲ ಬನವಾಸಿ ಅಂದ ತಕ್ಷಣ ಸಡನ್ನಾಗಿ ನೆನಪಾಗೋದು ನಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ವಾ. ಸೋಷಿಯಲಲ್ಲೇ ಓದಿರೋದು ನಾವು ಇದನ್ನ. ಮೀನ್ಸ್ ಕದಂಬರ ರಾಜಧಾನಿ. ಕದಂಬರ ರಾಜಧಾನಿ ಅದೆಲ್ಲಿದೆ, ಯಾವ ಥರ ಯುದ್ಧ ಮಾಡಿದಲ್ಲಿ ಏನೇನು ಮಾಡಿದ್ರು ಅದ್ರ ಬಗ್ಗೆ ಓದಿದ್ದೀವಿ ಅಷ್ಟೇ ಅಲ್ಲ. ಇಮೇಜಲ್ಲಿ ಮಾತ್ರ ಫೋಟೋಸ್ ನೋಡಿರೋದೇ ಆಗಲಿ ಅಷ್ಟೇ. ಹೇಗಿದೆ ಅಂತ ದೇವಸ್ಥಾನ ಯಾರು ನೋಡಿಲ್ಲ. ಆಲ್ಮೋಸ್ಟ್ ಅಲ್ಲ ಹಾಫ್ ಆಫ್ ದ ಪರ್ಸನ್ಸ್ ನೋಡಿರಲ್ಲ. ಅದಕ್ಕೋಸ್ಕರ ನಾವು ಕೂಡ ಈ ವೆಕೇಶನಲ್ಲಿ ನೋಡೋಕ್ಕೆ ಅಂತ ಬಂದಿದ್ದೀವಿ. ಬನವಾಸಿ ಇರೋದು ಉತ್ತರ ಕನ್ನಡದ ಶಿರಸಿಯ ವರದಾ ನದಿ ಪಕ್ಕದಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಿಂದಿನ ಕಾಲದಿಂದ ಮಾಡಿರೋದ್ರಿಂದ ಕಲ್ಲಿಂದಾನೇ ಮಾಡಿದ್ದಾರೆ. ಎಲ್ಲ ಕಲ್ಲುಗಳಲ್ಲೂ ಕೂಡ ಎಲ್ಲ ಕಂಬಗಳಲ್ಲೂ ಫೈನಾಗಿರೋ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ದೇವಸ್ಥಾನದಲ್ಲಿ ಹಿಂದಿನ ಕಾಲದ ಪಳವಳಿಕೆಗಳನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿರೋ ದೇವರು ಶಿವಲಿಂಗ, ನಂದಿ. ನಾವು ದೇವಸ್ಥಾನದ ಎಂಟ್ರಿ ಆಗಬೇಕಾದ್ರೆ ಅಲ್ಲಿ ಬರ್ದಿದ್ದಾರೆ, ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಕೈ ಮುಗ್ದಿರೋ ಥರದ್ದು ಎಲ್ಲ ಸ್ಟ್ಯಾಚ್ಯೂಸ್ ಕೆತ್ತನೆ ಮಾಡಿದ್ದಾರೆ. ಈಗಲೂ ಕೂಡ ಅದು ಫೈನಾಗಿ ಕೆತ್ತನೆ ಮಾಡಿರೋದು ಕೂಡ ಈಗಲೂ ಕೂಡ ಕಾಣುತ್ತೆ ನಮಗೆ. ಆ ಶಿವಲಿಂಗ ಆಗಲಿ, ನಂದಿ ಆಗಲಿ, ಗರ್ಭಗುಡಿಯ ಗರ್ಭಗುಡಿಯ ಬಾಗಿಲುಗಳಲ್ಲಿ ಇರೋ ಕೆತ್ತನೆ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದ ದಿನ ರುದ್ರಾಭಿಷೇಕ ನಡೀತಾ ಇತ್ತು. ರುದ್ರಾಭಿಷೇಕದಲ್ಲಿ ಎಲ್ಲ ಪುರೋಹಿತರು ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಾ ಇದ್ರು. ನಮಗೆ ಈ ಕದಂಬರು ಬರೀ 5th ಸೆಂಚುರಿನಲ್ಲಿ ಕಾಪರ್ ಕಾಯಿನ್ನ ಡಿಸ್ಕವರಿ ಮಾಡಿದ್ರು, ಅದ್ರ ಬಗ್ಗೆನೇ ಗೊತ್ತು ಅಲ್ವಾ. ಯಾವ ಥರ ಯುದ್ಧ ಮಾಡಿದ್ರು, ಯಾರ್ಯಾರ ಜೊತೆ ವಿನ್ ಮಾಡಿದ್ರು, ಅದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಬಟ್ ಇಲ್ಲಿಗೆ ಬಂದರೆ ಟೆಂಪಲ್ ಎಷ್ಟು ಚೆನ್ನಾಗಿ ಫೈನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಈ ಕೆಲವೊಂದು ಜನ ಹೇಳಿದ್ರು ಆ ಟೆಂಪಲಲ್ಲಿ ಏನೋ ಅಷ್ಟೊಂದೇನಿಲ್ಲ ನೋಡೋ ಥರದ್ದು ಅಂತ. ರಿಯಲಿ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.